8ನೇ ತಾರೀಕಿಗೆ ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪಾಕ್ಸೋ ಪ್ರಕರಣ ದಾಖಲಾಗ್ತದೆ. ಆ ಪಾಕ್ಸೋ ಪ್ರಕರಣದಲ್ಲಿ ಅಪ್ರಾಪ್ತ ಬಾಲಕಿಯಾಗಿರುವ 8 ವಯಸ್ಸು ಹುಡುಗಿಯನ್ನು 4 ಜನ ಕಾರಲ್ಲಿ ಕರ್ಕೊಂಡು ಹೋಗಿ ಮಣಿಪಾಲ ಟಾಪ್ನಿ ರೋಡಲ್ಲಿ ಒಂದು ಹಾಡಿ ಏರಿಯಾದಲ್ಲಿ ಆ ಹುಡುಗಿಯನ್ನು ಸೆಕ್ಷುಲಿ ಅಸಾಲ್ಟ್ ಡ್ಯಾನಿಷ್ ಮಾಡ್ತಾರೆ. ಈ ಕೆಲಸಕ್ಕೆ ಆಬಿದ ಸಹ ಹೆಲ್ಪ್ ಮಾಡ್ತಾರೆ ಆ ಮಗುವನ್ನು ಹ್ಯಾಂಡಲ್ ಮಾಡಲಿಕ್ಕೆ. ಇದರಲ್ಲಿ ಪ್ರಮುಖ ಆರೋಪಿಯಾಗಿರುವಂಥ ಡ್ಯಾನಿಷನ್ನು ನಾವು ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿ ಘಟನಾ ಸ್ಥಳ ಮಾಜರ್ ಕರ್ಕೊಂಡು ಹೋಗಿದ್ದಾಗ ನಮ್ಮ ಪೊಲೀಸ್ ಸಿಬ್ಬಂದಿ ಆಗಿರುವಂತಹ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿ ಆಗಿರುವಂಥ ರಿತೇಶ್ ಎಂಬವ್ರ ಮೇಲೆ ಒಂದು ಕಲ್ಲಿಂದ ಹಲ್ಲೆ ಮಾಡಿ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಾಗ ನಮ್ಮ ಮಹಿಳಾ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರು ಅವರನ್ನು ಹ್ಯಾಂಡಲ್ ಮಾಡೋಕ್ಕೋಸ್ಕರ ಕಲ್ಲಿಂದ ಅಟ್ಯಾಕ್ ಮಾಡಬಾರ್ದು ಅಂತ ಉದ್ದೇಶಕ್ಕೆ ಲಾಠಿಯಿಂದ ಅವ್ರದ್ದು ಬಿಲೋ ದ ನೀಸ್ ಲಾಠಿ ಪ್ರಹಾರ ಮಾಡಿ ಅವರನ್ನು ಕಂಟ್ರೋಲಿಗೆ ತಂದಿದ್ದಾರೆ. ಈ ರೀತಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಇನ್ನೊಂದು FIR ದಾಖಲಾಗ್ತಿದೆ. ಪ್ರಾಥಮಿಕವಾಗಿ ಈ ಪಾಕ್ಸೋ ಪ್ರಕರಣ ಆಗಲಿಕ್ಕೆ ಕಾರಣ ಈ ಯಾರು ಅರೆಸ್ಟ್ ಆಗಿರುವಂತಹ ಆಬಿದಾ ಅಂತೇಳಿ ಲೇಡಿ ಯಾರಿದ್ದಾರೆ ಅವ್ರದ್ದು ರಿಲೇಟಿವ್ದು ಮಗಳಾಗಿರ್ತಾರೆ. ಸ್ಪೆಸಿಫಿಕ್ ಡೀಟೇಲ್ಸ್ ಕೊಡೋಕ್ಕಾಗಲ್ಲ, ಯಾಕಂದರೆ ಪಾಕ್ಸೋ ಪ್ರಕರಣ ಇದೆ. ಅವರ ಮಧ್ಯದಲ್ಲಿರುವಂಥ ಸಮಸ್ಯೆಗಳಿಗೆ ರಿವೆಂಜ್ ಆಗಿ ಅವ್ರ ಮಗಳನ್ನು ಕರ್ಕೊಂಡು ಹೋಗಿ ಈ ರೀತಿಯಲ್ಲಿ ಅಸಾಲ್ಟ್ ಮಾಡಿದ್ದಾರೆ.